ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನನಗೆ ಸುಮಾರು ಜನ ಕೇಳಿದ್ರಿ, ನೀವು ಆಚೆ ಬಂದಾಗ ಏನು ಕೇಳ್ತಾ ಇರ್ತಾರೆ ಅಂದರೆ, ಶ್ವೇತಾ ನನಗೆ ತುಂಬ ಈ ನಡುವೆ ಫುಲ್ಲು ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ, ನೆಗೆಟಿವ್ ಥಾಟ್ಸು ತುಂಬ ಬರ್ತಾ ಇದೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇರ್ತೀವಿ, ಮತ್ತು ಯಾವುದೇ ಒಂದು ಕೆಲಸಕ್ಕೆ ಹಾಕಿದ್ರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ, ಏನು ಮಾಡಿದ್ರೂ ನೆಮ್ಮದಿ ಇಲ್ಲ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ನಾವು ಎಲ್ಲ ಥರದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದೀವಿ, ಆದರೂ ನಮಗೇನು ಒಂದು ಒಳ್ಳೇದಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಆಮೇಲೆ ನಮ್ಮ ಜೊತೆನೇ ಇದ್ದು ನಮಗೆ ಎರಡು ಬಗೆತಾ ಇರ್ತಾರೆ, ಶತ್ರುಗಳ ಕಾಟ ತುಂಬ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಲ್ವಾ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದರಲ್ಲೂ ಈ ಟೈಮಲ್ಲಿ ಅಂದರೆ ಈ ಧನುರ್ಮಾಸದ ಟೈಮಲ್ಲಿ ಶುಕ್ರವಾರ ಮಂಗಳವಾರ ಟೈಮ್ಗಳಲ್ಲಿ ನೀವು ಮನೆಗೆ ಆರ್ಥಿಕವಾಗಿ ಸದೃಢರಾಗಬೇಕು ಅಂತಂದರೆ, ಮತ್ತು ಯಾವಾಗಲೂ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ನೆಲೆಸಬೇಕು ಅಂದರೆ, ಅಥವಾ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಹೋಗಬೇಕು ಅಂದರೆ, ಅಥವಾ ಮನೇಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಅಂದರೆ ನಮಗೆ ಗೊತ್ತಿಲ್ಲದಿದ್ದಂಗೆ ಮನೇಲಿ ಏನೋ ಒಂದು ವೈಬ್ರೇಟ್ ಆಗ್ತಾ ಇರುತ್ತೆ, ಅಂದರೆ ಅದು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಡೋ ಥರ ಆಗ್ತಾ ಇರುತ್ತಂತೆ. ನನಗೆ ಸುಮಾರು ಜನ ಸುಮಾರು ಜನ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಕೇಳಿರೋದಕ್ಕೋಸ್ಕರ ನೀವು ಯಾವ ರೀತಿ ಮಾಡ್ಕೊತೀರ ಮನೇಲಿ ಅಂತ ಕೇಳಿದ್ರು. ನಾನೇನು ಮಾಡ್ತೀನಿ ಅಂದರೆ, ನಮಗೆ ಆ ಥರ ಮೈಂಡ್ಸೆಟ್ ಬಂತು ಅಂದಾಗ ಮನೇಲಿ ನಮಗೇನಾದರೂ ನೆಗೆಟಿವ್ ಥಾಟ್ಸು ಕಾಣಿಸ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಆಮೇಲೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂದರೆ, ನೀವು ದುರ್ಗಾ ಪರಮೇಶ್ವರಿನ ಆರಾಧಿಸಬೇಕಾಗುತ್ತೆ. ಆ ದುರ್ಗಾ ಪರಮೇಶ್ವರಿನ ನೀವು ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಆ ಆರಾಧನೆಗೆ ನೀವು ಮಾಡಬೇಕಾಗಿರೋದು ಏನಿಲ್ಲ, ಈ ಪುಟ್ಟ ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನೇಲಿರೋ ಅಂಥ ನೆಗೆಟಿವ್ ಥಾಟ್ಸ್ ಹೋಗುತ್ತೆ. ಆಮೇಲೆ ತಲೆನೋವು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ನಮಗೆ ಯಾವಾಗಲೂ ಅಷ್ಟೇನೆ, ಯಾವುದಾದ್ರೂ ಮನೆ ಕೆಲಸ ಎಲ್ಲ ಮುಗಿಸಿ, ಆಚೆಯಿಂದ ಕೆಲಸ ಮುಗಿಸಿ ಮನೆಗೆ ಬಂದಿದ ತಕ್ಷಣವೇ ನಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮನೇಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗಾಗಲೇ ಮುನ್ಸ್ಕೊಂಬಿಡ್ತಾರೆ, ಮತ್ತು ನಮ್ಮ ಮಕ್ಕಳು ನಮ್ಮ ಜೊತೆನೇ ಸುಳ್ಳು ಹೇಳ್ತಾರೆ, ಈ ಥರದ ಕಾರಣಗಳೆಲ್ಲ ಹೇಳ್ತಾ ಇರ್ತಾರಲ್ವ. ಅಂಥವ್ರು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಯಾವುದಪ್ಪ ಈ ಪುಟ್ಟ ತಂತ್ರ ಅಂದರೆ, ನೋಡಿ, ದುರ್ಗಾ ಪರಮೇಶ್ವರಿಗೆ ನೀವು ಮಾಡಬೇಕಾಗಿರೋ ತಂತ್ರಕ್ಕೆ ಬೇಕಾಗಿರೋದು 2 ವಿಳೆದೆಲೆನ ನೀವು ತೊಗೊಬೇಕಾಗುತ್ತೆ. ಇದನ್ನು ನೀವು ಸುಮಾರು ಒಂದು 48 ದಿನ ನೀವು ರೆಗ್ಯುಲರಾಗಿ ಮಾಡ್ತೀನಿ ಅಂದರೆ ರೆಗ್ಯುಲರಾಗಿ ಒಂದು 48 ದಿನ ಮಾಡ್ಬೋದು. ಇಲ್ಲ ಅಂದರೆ ಪ್ರತಿದಿನ, ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನೀವು ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು 2 ವಿಳೆದೆಲೆನ ತೊಗೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವಿಳೆದೆಲೆ ತೂತಾಗಿರಬಾರ್ದು. ನೋಡಿ, ಇಷ್ಟು ಚೆನ್ನಾಗಿರಬೇಕು ವಿಳೆದೆಲೆ. ಈ ಥರದನ್ನು ನೀವು ವಿಳೆದೆಲೆನ ನೀವು ತೊಗೊಂಡು ಅದರಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋ ಅಂಥದ್ದು ಯಾವುದೇ ಇರ್ಬೋದು, ಒಂದು ಮಂಗಳಾರತಿ ತಟ್ಟೆ ಅಂತಾರೆ ಅಲ್ವಾ, ನೀವು ಇದನ್ನು ನಾನು ಡೆಮೋ ಥರ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮಾಡಬೇಕು ಅಂದರೆ, ನೀವು ನಿಮ್ಮ ಮನೆ ದೇವ್ರ ಮುಂದೆ ನೀವು ದೀಪ ಹಚ್ಚಿರ್ತೀರ, ಮಾಮೂಲಿ ಎಲ್ಲ ಪೂಜೆ ಎಲ್ಲ ಮಾಡಿದ ನಂತರ ನೀವು ನಿಮ್ಮ ಮನೆಯಲ್ಲಿರೋ ಅಂಥ ಮಹಾಮಂಗಳಾರತಿ ಮಾಡ್ತಾ ಇರ್ತೀರಲ್ಲ, ಅಂಥದಕ್ಕೆ ನೀವು ಒಂದು ತಟ್ಟೆ ತೊಗೊಂಡು ಅದರ ಮೇಲೆ ನೀವು 2 ವಿಳೆದೆಲೆನ ಈ ರೀತಿ ಇಡಬೇಕಾಗುತ್ತೆ. ಆ ರೀತಿ ಇಟ್ಟಾದಮೇಲೆ ಒಂದು ಗುಲಾಬಿ ಹೂವನ್ನ ಈ ರೀತಿ ಇಟ್ಟು, ಅದಕ್ಕೆ ನೀವು ರೆಡ್ ಕಲರ್ ಗುಲಾಬಿ ಹೂವನ್ನೇ ತೊಗೊಬೇಕಾಗುತ್ತೆ. ನೀವು ಒಂದೇ ಒಂದು ಹೂವು ಸಾಕು, ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಹೂವನ್ನ ನೀವು ತೊಗೊಂಡು ಆಮೇಲೆ ನೀವೇನು ಮಾಡಬೇಕು ನೋಡಿ, ಈ ಥರ ತೊಟ್ಟಿರುತ್ತಲ್ಲ ಅದನ್ನು ನೀವು ಕೀಳಬೇಕಾಗುತ್ತೆ. ಕಾಣಿಸ್ತಾ ನೋಡಿ, ಈ ರೀತಿ ನೀವು
ತೊಟ್ಟನ್ನು ಕಿತ್ತಾದಮೇಲೆ ಸೈಡಲ್ಲಿ ಇಟ್ಟಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನೀವು ತೊಗೊಬೇಕಾಗಿರೋದು 4 ಲವಂಗನ ತೊಗೊಬೇಕಾಗುತ್ತೆ. ಅಲ್ಲ 11 ಲವಂಗನ ನೀವು ತೊಗೊಬೋದು. 11 ಲವಂಗನ ನೀವು ತೊಗೊಂಡಾದ್ಮೇಲೆ ನೋಡಿ, ಆ ಲವಂಗನ ಈ ರೀತಿ ನೀವು ಇಡಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಟು ನೋಡಿ, ಈ ರೀತಿ ಗುಲಾಬಿ ಹೂವದ ಮೇಲೇ ನೀವು ಇಡಬೇಕಾಗುತ್ತೆ. ಇಟ್ಟಾದಮೇಲೆ ನೀವೇನು ಮಾಡಬೇಕು ನೋಡಿ, 11 ಕರ್ಪೂರನ ತೊಗೊಬೇಕಾಗುತ್ತೆ. ನೋಡಿ, ಈ ರೀತಿ ನೀವು 11 ಕರ್ಪೂರನೂ ಸಹ ತಗೊಂಡು ಇದ್ರ ಮೇಲೆ ಇಟ್ಟು ನೋಡಿ, ಹೇಳ್ತೀನಲ್ಲ ನೋಡಿ, ಈ ರೀತಿ ತಗೊಂಡು ಪ್ರತಿಯೊಂದನ್ನು ಇದ್ರ ಮೇಲೆ ಇಟ್ಟು ನೀವು ಏನು ಮಾಡಬೇಕು ಅಂದರೆ, ಮೊದಲಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು, ಗುರುರಾಯರ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಕುಲದೇವರದ್ದು ನೀವು ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಈ ರೀತಿ ನಾವು ಹಾಕಿರೋವಂಥ ಕೆಲಸಗಳು ಯಾವುದೂ ಸಕ್ಸಸ್ ಆಗ್ತಿಲ್ಲ, ನಮಗೆ ಶತ್ರುಕಾಟಗಳು ಜಾಸ್ತಿ ಇದೆ, ಆಮೇಲೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಯಶಸ್ಸು ಕೀರ್ತಿ ಅನ್ನೋದು ಏನೂ ಸಿಗ್ತಾ ಇಲ್ಲ, ನಮ್ಗೆ ಏನು ಮಾಡಿದ್ರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ, ಅದರಲ್ಲೂ ಮುಖ್ಯವಾಗಿ ನಮಗೆ ಶತ್ರುಗಳ ಕಾಟ ಜಾಸ್ತಿ ಇದೆ, ಸಾಲದ ಸಮಸ್ಯೆ ತುಂಬ ಇದೆ, ಆಮೇಲೆ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ನೋರು ಈ ರೀತಿ ಎಲ್ಲ ಮಾಡಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕಷ್ಟ ಸುಖನೆಲ್ಲ ಹೇಳ್ಕೊಂಡಾದ್ಮೇಲೆ ನೀವು ದುರ್ಗಾದೇವಿ ವಿಗ್ರಹದ ಮುಂದೆ ಆದರೂ ಸರಿ, ಇಲ್ಲ ಅಂದರೆ ದುರ್ಗಾದೇವಿ ಫೋಟೋ ಮುಂದೆ ಆದರೂ ಸರಿ, ನೀವು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ, ಈ ರೀತಿ ನೀವು ದೀಪನ ಹಚ್ಚಬೇಕಾಗುತ್ತೆ. ಈ ರೀತಿ ನೀವು ದೀಪ ಹಚ್ಚಿ ನೋಡಿ, ಈ ರೀತಿ ನೀವು ಹಚ್ಚಾದ್ಮೇಲೆ ಈ ರೀತಿ ದುರ್ಗಾದೇವಿಗೆ ನೀವು 3 ಸರಿ ನೀವು ಆರತಿನ ಈ ರೀತಿ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಪ್ರತಿದಿನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿರೋಂಥ ನೆಗೆಟಿವ್ ಥಾಟ್ಸು, ಯಾವುದೇ ಶತ್ರುಗಳ ಕಾಟ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಅಥವಾ ನೀವು ಅಂದ್ಕೊಂಡಿರೋ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಮಾಡಿ 3 ಸರಿ ನೀವು ಆರತಿನ ಬೆಳಗಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು 48 ದಿನ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಮಗೆ 48 ದಿನ ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ಹೇಳ್ತೀನಿ, ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ, ಪೌರ್ಣಮಿ ಟೈಮ್ಗಳಲ್ಲಿ ಮಾಡಿ. ಅದರಲ್ಲೂ ಈ ಧನುರ್ಮಾಸದ ಟೈಮಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನೀವು ಯಾವ ರೀತಿ ಮಾಡ್ಕೊತೀರಾ ಶ್ವೇತಾ ಅಂತ ನನಗೆ ಸುಮಾರು ಜನ ಎಲ್ಲ ಕೇಳಿದ್ರಲ್ವಾ, ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ನೀವು ಕೇಳ್ಬೋದು, ಇಲ್ಲಿ ಎಷ್ಟು ಹೂವನ್ನ ಇಡ್ಬೋದು ಅಂತ. ಇಲ್ಲಿ ಬೇಕಾಗಿರೋದು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಯಾವುದೇ ಮಾಟ ಮಂತ್ರಗಳಿಗೆ ನಾವು ಕೆಲವೊಂದು ಯಾರನ್ನೋ ನಂಬಿ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಕಳ್ಕೊಳ್ಳೋದು ಬದಲು ನಮ್ಮ ಮನೆಯಲ್ಲಿರೋವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್ನ ಹೋಗಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.